ಇನ್ನು ಇದೆಲ್ಲದರ ಜೊತೆಗೆ ನಾಳೆ ಪದಗ್ರಹಣ ಆಗಲೇಬೇಕು. ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪ್ರಿಪರೇಷನ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಖುದ್ದು ಅವ್ರ ತಮ್ಮ ಬಂದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಸುರೇಶ್ ನಾಳೆ 4:05 ಪ್ರಮಾಣ ವಚನ ಸ್ವೀಕಾರ. ರಾಜ್ಯಪಾಲರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ವಿವರಗಳು ಹೋಗಿವೆ. ಗೆಹ್ಲೋಟ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ. ಇದಕ್ಕೋಸ್ಕರ ಲೋಕಭವನದ ಗಾಜಿನ ಮನೆಯಲ್ಲಿ ಎಲ್ಲ ಸಿದ್ಧತೆಗಳು ಆಗಿವೆ. ನಾವು ತೋರಿಸ್ತಾ ಇದ್ದೀವಿ. ಡಿ.ಕೆ.ಗೆ ಪರಮಾಪ್ತರಾಗಿರುವಂಥವರು ಒಂದು ಜನ ಈಗ ಅದರ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲದನ್ನು ಕೂಡ ವಿಚಾರಿಸ್ತಾ ಇದ್ದಾರೆ, ಏನು ಎತ್ತ ಏನೇನು ನಡೀತಾ ಇದೆ ಅಂತ. ವಿನಯ್ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಮಾಗಡಿ ಶಾಸಕರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಎಲ್ಲೋ ಎಡವಟ್ಟುಗಳಾಗಬಾರ್ದು. ಹೊರಗಡೆ ಅಂತೂ ಮಾಡ್ಕೊಳಕ್ಕಾಗಲಿಲ್ಲ, ಗ್ರಾಂಡ್ ಸ್ಟೆಪ್ಸಲ್ಲಿ ಆಗಲಿಲ್ಲ. ಹೀಗಾಗಿ ಇದು ಕೂಡ ಅಚ್ಚುಕಟ್ಟಾಗಿ ಆಗಬೇಕು ಅನ್ನುವಂಥದ್ದು. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಡಿ.ಕೆ. ಶಿವಕುಮಾರ್ ಅವರ ಆಸೆ ಆಕಾಂಕ್ಷೆ ಇದ್ದಿದ್ದೇನು ಅಂತಂದರೆ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಬೇಕು ಅಂತ. ಕಾರಣಾಂತರಗಳಿಂದ ಅದು ಆಗ್ತಿಲ್ಲ, ಆದರೆ ಆಗುವಂಥದ್ದಾದರೂ ಕೂಡ ತುಂಬ ಚೆನ್ನಾಗಾಗಬೇಕು. ಹೀಗಾಗಿ ಕೊನೆಯ ಹಂತದ ಪ್ರಿಪರೇಷನ್ಗಳಾಗ್ತಾ ಇವೆ. ನಾಳೆ ಪ್ರಮಾಣ ವಚನ ಯಾವ ರೀತಿ ಇದೆ ಪ್ರಿಪರೇಷನ್ಸ್? ಖಂಡಿತ ರಂಗನಾಥ್, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಇತ್ತು. ಆದರೆ ಕಾರಣಾಂತರಗಳಿಂದ ಈಗಾಗಲೇ ಲೋಕಭವನಕ್ಕೆ ಈ ಒಂದು ಕಾರ್ಯಕ್ರಮ ಶಿಫ್ಟ್ ಆಗಿದೆ. ಅದೇ ರೀತಿಯಾಗಿ ಲೋಕಭವನದ ಸುತ್ತಮುತ್ತ ಈಗಾಗಲೇ ದೊಡ್ಡ ಮಟ್ಟಿಗೆ ಸಿದ್ಧತೆಗಳು ಕೂಡ ಆಗಿದೆ. ಬೃಹತ್ ಕಟೌಟ್ಗಳು ಕೂಡ ರಾರಾಜಿಸ್ತಾರೆ. ನಾನು ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡಿದೆ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸುಸ್ವಾಗತ ಅನ್ನೊಂದು ಕಟೌಟ್ಗಳು ದೊಡ್ಡ ಮಟ್ಟಿಗೆ ಲೋಕಭವನ ವಿಧಾನಸೌಧ ಸುತ್ತಮುತ್ತ ರಾರಾಜಿಸ್ತಾ ಇದೆ. ನಾಳೆ ಸಂಜೆ 4:05 ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಲೋಕಭವನದ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸುವ ಹಿನ್ನೆಲೆಯಲ್ಲಿ ಲೋಕಭವನ ರಸ್ತೆಯ ಎರಡೂ ರಸ್ತೆ ಇಕ್ಕಲಲ್ಲೂ ಕೂಡ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬರುವಂತವರಿಗೆ ಲೋಕಭವನದಲ್ಲಿ ಒಳಭಾಗದಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಹೆಚ್ಚಾಗಿ ಸಿಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಲೋಕಭವನ ವಿಧಾನಸೌಧ ಸುತ್ತಮುತ್ತ LED ಪರದೆಗಳನ್ನು ಕೂಡ ಹಾಕಲಾಗಿದೆ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು, ಆಪ್ತರು, ಎಲ್ಲರೂ ಕಾರ್ಯಕರ್ತರು ಎಲ್ಲ ಭಾಗವಹಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಒಳಭಾಗಲಿಕ್ಕೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ LED ಮೂಲಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಲೋಕಭವನದ ಮುಂಭಾಗದಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಕಟೌಟ್ಗಳನ್ನ ಹಾಕುವಂತ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಭದ್ರತೆಯ ವಿಚಾರದಲ್ಲಿ ತಪಾಸಣೆಯೂ ಕೂಡ ನಡೀತಾ ಇದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಮುಂಜಾಗ್ರತವಾಗಿ ರಸ್ತೆ ಎರಡೂ ಇಕ್ಕಲಗಳಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬೃಹತ್ ಕಟೌಟ್ಗಳು ಕೂಡ ಈಗಾಗಲೇ ವಿಧಾನಸೌಧ ಲೋಕಭವನದ ಸುತ್ತಮುತ್ತ ರಾರಾಜಿಸ್ತಾ ಇದೆ. ನಾಳೆ ಸಂಜೆ 4:05 ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಬರುವಂತ ಕಾರ್ಯಕರ್ತರಿಗೆ ಎಲ್ಲಾ ರೀತಿಯಾದ ಅನುಕೂಲಗಳಾಗಬೇಕು, ತೊಂದರೆ ಆಗಬಾರ್ದು, ಕಾರ್ಯಕ್ರಮವನ್ನು ಆರಾಮಾಗಿ ವೀಕ್ಷಣೆ ಮಾಡಬೇಕು ಅಂತೇಳಿ ವಿಧಾನಸೌಧ ಸುತ್ತಮುತ್ತ, ಲೋಕಭವನದ ಸುತ್ತಮುತ್ತ ಸಾಕಷ್ಟು ಎಲ್ಇಡಿಗಳನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ಸಂಪುಟ ರಚನೆ ಕಸರತ್ತು ನಡೀತಾ ಇದ್ರೆ, ನಾಳೆ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಬೆಂಗಳೂರಿನ ಲೋಕಭವನದ ಸುತ್ತಮುತ್ತ ಕೊನೆ ಹಂತದ ಅಂತಿಮ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಸೇರುವ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಾಗಿ ಮಾಡಿಕೊಳ್ಳಲಾಗಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.